ಕಾಲಮಾನವನ್ನು ಬರೆದಿಟ್ಟಿರ್ತಕ್ಕಂಥದ್ದು ಅಂದರೆ ದಶ ಟು ದಶ ದಶ ಟು ದಶ ದಶ ಟು ದಶ. ಅದಕ್ಕೆ ವಿಜಯ್ ಮಲ್ಯ ಒಂದು ದಶದಲ್ಲಿ ಓಡೋಗಿದ್ದಿಲ್ಲಿಂದ. ಅದಕ್ಕೆ ನಮ್ಮ ಹಿಂದಿನ ದಶದಲ್ಲಿ ಓಡೋಗಿರಲಿಲ್ಲ. ಕೋಟ್ಯಾಂತರ ರೂಪಾಯಿ ದುಡ್ಡು ಮಾಡ್ತಾಯಿದ್ರು. ಇಲ್ಲಿ ಬೇಕಾದಷ್ಟು ಉದಾಹರಣೆಗಳಿದ್ದಾವೆ. ಅದು ನಮ್ಮ ಲೆವೆಲಲ್ಲಿ ಚೀಟಿ ಮಾಡಬೇಕಾದ್ರೆ ಬೇಕಾದಷ್ಟು ದುಡ್ಡು ಬರುತ್ತೆ. ಯಾರ್ದೋ ಆನೆಕಲ್ದೇನೋ ಏನೋ ನೋಡ್ತಾ ಇದ್ದೆ ಟಿ ವಿಲಿ, ಲಕ್ಷಾಂತರ ರೂಪಾಯಿ ಏನೋ ಕೋಟ್ಯಾಂತರ ರೂಪಾಯಿ ಮನೆಯೆಲ್ಲ ಬೆಳ್ಳಿದು ಸೋಫಾ ಎಲ್ಲ ಮಾಡಿಸ್ಕೊಂಡಂತೆ. ದುಡ್ಡು ಬರೋದೊಂದು ಟೈಮು ತೋರಿಸುತ್ತೆ, ಮುಂದಿನ ದಶ ಕರೆಕ್ಟಾಗಿ ತೋರಿಸುತ್ತೆ, ನೀನು ಒಡಿಸ್ಕೊಳ್ತೀಯ, ನೀನು ಸಾಯ್ತೀಯ ಅಂತ. ಜ್ಯೋತಿಷ್ಯ ತಿಳ್ಕೊಳ್ಬೇಕಾಗಿರೋದು ಜೀವನಕ್ಕೋಸ್ಕರ, ಅದೃಷ್ಟಕ್ಕೋಸ್ಕರ ಅಲ್ಲ. ಜೀವನ ತಿಳ್ಕೊಂಡ್ರೆ ಅದೃಷ್ಟ. ಅದು ತುಂಬ ಜನಕ್ಕೆ ಗೊತ್ತಿಲ್ಲ. ಅದಕ್ಕೆ ಜ್ಯೋತಿಷ್ಯ ಕಲೀರಿ. ಯಾಕೆ 65,000 ಜನ ಕಲಿತು ಡಾಕ್ಟ್ರೇಟ್ ಮಾಡಿದ್ದಾರೆ ಅಂದರೆ, ಇದರಲ್ಲಿ ಜ್ಯೋತಿಷ್ಯದಲ್ಲಿ ನಕ್ಷತ್ರ ನಾಡಿಲಿ ಸತ್ಯ ಇದೆ. ಇನ್ನು ಬೇರೆ ಜ್ಯೋತಿಷ್ಯದಲ್ಲಿ 100% ಅಲ್ಲ 1000% ಸತ್ಯ ಇಲ್ಲ. ಮೋಸ ಹೋಗ್ತಾ ಇದ್ದೀರಾ. ಹೇಗೆ ಮೋಸ ಹೋಗ್ತಾ ಇದ್ದೀರಾ? ಅಲ್ಲಿ ಯಾವುದೋ 7ನೇ ಮನೆಯಲ್ಲಿ ಗ್ರಹ ಮಂಗಳ ಅಂತಾರೆ, ದೊಡ್ಡ ದೊಡ್ಡ ನಾಮಗಳು ಹಾಕೊಂಬಂದು ಏನೋ ತ್ರಿಶೂಲ ಇಟ್ಕೊಂಡ್ಬಿಟ್ಟು ಅವ್ರ ಹತ್ರ ದೇವರಿದೆ ಅಂತ ಬರ್ತಾರೆ. ಯಾವುದೂ ಇಲ್ಲ, ಏನೂ ಇಲ್ಲ. ಆಮೇಲೆ ನಾವು ಬೇರೆಯವ್ರ ಹತ್ರ ಎಲ್ಲ ಬೈಸ್ಕೋಬೇಕು. ನಮಗೂ ಹಣೆ ಬರ ಕೆಡುತ್ರಿ, ಜ್ಯೋತಿಷಿಗಳಿಗೇನು ಕೆಡಲ್ಲ ಅಂತೇನಿಲ್ಲ. ನಮಗೂ ಟೈಮ್ ಖರಾಬ್ ಇದ್ದಾಗ ನಾವು ನೋಡ್ಕೊಂಡಿರ್ತೀವಿ, ಕೆಡುತ್ತೆ. ಕೆಡೋ ಟೈಮಲ್ಲಿ ಮುಂಚೆ ನಾವು ಏನೂ ಮಾಡ್ದಂಗೆ ಸುಮ್ಮನಿದ್ರೆ ಆರಾಮಾಗಿರ್ತೀವಿ. ಏನೋ ಮಾಡ್ಕೊಳಕ್ಕೆ ಹೋಗ್ತಾ ಇರ್ತೀವಿ, ಇಂಟರ್ನಲ್ಲಿ ಕೆಡುತ್ತೆ. ಕೆಟ್ಟಾಗ ಇವನ ಬುದ್ಧಿ, ಇವನ ಜಾತಕ ಏನು ಗೊತ್ತಿಲ್ವಾ ಅಂತ ಕೇಳ್ತೀರಿ ನೀವೆಲ್ಲ. 100% ಎಲ್ಲರ ಜಾತಕನೂ ನಿಜವಾದ ಜ್ಯೋತಿಷ್ಯ. ಅವನ ಜಾತಕನೂ ಗೊತ್ತಿರುತ್ತೆ, ಬೇರೆಯವ್ರ ಜಾತಕನೂ ಗೊತ್ತಿರುತ್ತೆ, ಎಲ್ಲರ ಜಾತಕನೂ ಗೊತ್ತಿರುತ್ತೆ. ಆ ಗೊತ್ತಿರ್ತಕ್ಕಂಥ ಜಾತಕದಲ್ಲಿ ಇನ್ನು ಮುಂದಿನ ಟೈಮ್ ಸರಿ ಇಲ್ಲ ಅಂತ ಸೈಲೆಂಟಾಗಿದ್ದರೆ ಏಟು ಬಿದ್ದರೂ ತಡ್ಕೊಳ್ಳೋ ಅಷ್ಟು ಏಟು ಬರುತ್ತೆ ಹೊರತು, ಮೀರಿ ಏನಾದ್ರು ಮಾಡಿದ್ರೆ ತಡ್ಕೊಳಕ್ಕೆ ಆಗದೇ ಇರತಕ್ಕಂಥ ಏಟು ಕೊಡ್ತಾನೆ ಭಗವಂತ. ಜ್ಯೋತಿಷ್ಯ ಕಲಿಯೋದ್ರಿಂದ ಒಂದು ಬಿಸ್ನೆಸ್ ಮಾಡಿದ್ರೆ ನಂಗೆ ಏಟು ಬೀಳುತ್ತೆ ಅಂತ ತಿಳ್ಕೊಂಡ್ಮೇಲೆ ಸುಮ್ಮನಾಗ್ಬಿಡ್ಬೇಕು. ವಿಜಯ್ ಮಲ್ಯ ಮುಂದಿನ ದಶ ಶನಿ ಬರ್ತಾ ಇದೆ, ಚೆನ್ನಾಗಿಲ್ಲ ಅಂತ ಅವನೇನಾದ್ರು ಕಲ್ತಿದ್ರೆ ಕಲಿಬೇಕು, ಅವರೇ ಕಲಿಬೇಕು. ಯಾವ ಜ್ಯೋತಿಷ್ಯನೂ ಯಾರು ಅವ್ರಿಗೆ ಪ್ರಿಡಿಕ್ಟೇ ಮಾಡಿಲ್ಲ. ಹೋಗಿದ್ರು, ಎಷ್ಟೊಂದು ದೇವಸ್ಥಾನಕ್ಕೆ ಹೋಗಿದ್ರು, ಖಡ್ಗ ಎಲ್ಲ ಕೊಟ್ಟರು, ಚಾಮುಂಡೇಶ್ವರಿಗೆ ಏನೇನೋ ಕೊಟ್ಟರು ಖಡ್ಗ, ಅಲ್ಲಿ ತಿರುಪತಿಲಿ ಕಿರೀಟ ಕೊಟ್ಟರು, ಎಲ್ಲ ಕೊಟ್ಟರು. ಅಲ್ಲಿರೋರೆಲ್ಲ ಜ್ಯೋತಿಷ್ಯ ಹೇಳೋರೆ, ಪಂಡಿತರುಗಳು. ಒಬ್ಬರು ಹೇಳಿಲ್ಲ ನಿನ್ನ ಮುಂದೆ ಹಿಂಗಾಗುತ್ತೆ ಅಂತ. ನಾನು ಹೇಳಿದ್ದೀನಿ ಮುಂದೆ ಆಗುತ್ತೆ ಅಂತ. ಹಳೆಯ ವೀಡಿಯೋಗಳಿಗೆ ಹೋಗಿ ನೋಡಿ. ಪ್ರತಿಯೊಬ್ಬರದ್ದು ಫೇಟು ಚೇಂಜ್ ಮಾಡೋಕ್ಕಾಗಲ್ಲ. ಅದು ನಂದಾಗಿರ್ಬೋದು, ನಿಮ್ಮದಾಗಿರ್ಬೋದು. ಎಲ್ಲಿವರೆಗೂ ನಮಗೆ ಟೈಮ್ ಚೆನ್ನಾಗಿರುತ್ತೋ ಅಲ್ಲಿವರೆಗೂ ನಮ್ಮ ಆಟ. ಅದು ನಾನಾಗಿರ್ಬೋದು, ನೀವಾಗಿರ್ಬೋದು. ಎಲ್ಲಿವರೆಗೂ ಟೈಮ್ ಮುಗೀತೋ ನಾನು ಕೆಳಗಿಳಿಲೇಬೇಕು. CM ಆಗಿದ್ರೂ ಅಷ್ಟೇ, PM ಆಗಿದ್ರೂ ಅಷ್ಟೇ, ಕೆಳಗಿಳಿತಾ ಹೋಗ್ತಾ ಇರಬೇಕು. ಅವನು ಜ್ಯೋತಿಷ್ಯ ಆಗಲಿ, PM ಆಗಲಿ, ಸಾಮಾನ್ಯ ಜನ ಆಗಲಿ ಕೆಳಗಿಳಿದು ಹೋಗ್ತಾ ಇರಬೇಕು. ರೈಟ್. ಏನು ಪೂಜೆ ಮಾಡಿದ ತಕ್ಷಣ ಅದೇ ಸೀಟ್ ಗಟ್ಟಿಯಾಗಿರಲ್ಲ. ಇದನ್ನು ದಯವಿಟ್ಟು ಎಲ್ಲ ವೀಕ್ಷಕರು ಅರ್ಥ ಮಾಡಿಕೊಂಡ್ರೆ, ಜ್ಯೋತಿಷ್ಯ ಅಷ್ಟು ಪರ್ಫೆಕ್ಟ್ ಸೈನ್ಸ್ ಮತ್ತೊಂದಿಲ್ಲ. ಇದು ವಿಜ್ಞಾನ ಅಷ್ಟೇ. ಒಳ್ಳೆ ಟೈಮ್, ಕೆಟ್ಟ ಟೈಮ್ ಬರ್ತಕ್ಕಂಥದ್ದು. ಸೊ ಬೇರೆ ಜ್ಯೋತಿಷಕ್ಕೂ ನಮ್ಮ ಜ್ಯೋತಿಷಕ್ಕೂ ಒಂದೇ ವ್ಯತ್ಯಾಸ, ನಾವು ದೋಷಗಳು ಮಾತಾಡಲ್ಲ, ಜನಗಳಿಗೆ ಹ್ಯಾರಾಸ್ ಮಾಡಲ್ಲ, ಪೂಜೆ ಮಾಡು ಅಂತ ಹೇಳಲ್ಲ, ಸುಳ್ಳು ಭರವಸೆಗಳನ್ನ ಕೊಡಲ್ಲ, ಮಾಟ ಮಂತ್ರ ಆಗಿದೆ ಅಂತ ಸುಳ್ಳು ಹಬ್ಸೋದಿಲ್ಲ. ನಿಮ್ಮ ಹತ್ರ ಎಷ್ಟು, ಈಗ ಜ್ಯೋತಿಷ್ ಹತ್ರ ಹೋದರೆ ಅವನಿಗೆ ಬಿಸ್ನೆಸ್ ಅದು, ಇವನ ಹತ್ರ ಎಷ್ಟು ಕೇಳೋಣ ಅಂತಿರುತ್ತೆ. ನಮ್ಮಲ್ಲಿ ಅದು ಯಾಕೆ ಬರಲ್ಲ ಅಂತಂದರೆ, ನಮ್ಮಲ್ಲಿ 7,000 ರೂಪಾಯಿ ಫೀಸ್ ಕೊಟ್ಟಿದ್ದೀವಿ, ಕಲೀರಿ, ನಿಮ್ಮ ಜೀವನ ನೀವು ನೋಡ್ಕೊಳ್ಳಿ, ಅಷ್ಟೇ, ಮುಗಿದೋಯ್ತು. ಒಂದೇ ಫಿಕ್ಸು, ಅದರಲ್ಲಿ ಏನೂ ಇಲ್ಲ. ಒಂದು ಸತಿ ಕಲಿಸಾದ್ಮೇಲೆ ನಾನು ಅದರಲ್ಲಿ ಏನೋ ಸುಳ್ಳು ಹೇಳೋಕ್ಕಾಗತ್ತಾ? ಈಗ ನೀವುಗಳೆಲ್ಲ ಏನು ಮಾಡ್ತೀರಾ, ಯಾವನ ಹತ್ರ ಹೋಗ್ತಿರಲ್ಲ, ಓಕೆ, ಜ್ಯೋತಿಷಕ್ಕೆ ಯಾರಿಗೂ ಬೆಲೆ ಇಲ್ಲ ರೀ. ಟಿ ವಿಲೇ ಹಾಕೊಂಡು ರೂಪ್ತೀರಾ, ಏನಾದ್ರು ಪ್ರಾಬ್ಲಮ್ ಆದರೆ ನಿಮ್ಮ ಟಿ ವಿಯವರು ರೂಪ್ತಾರೆ. ನಾವೇನಾರು ಮಾಡಿದ್ರೆ ಟಿ ವಿಯಲ್ಲೇ ಹಾಕ್ತಾರೆ, ನಮ್ಮನ್ನೇ ಕರ್ಕೊಂಬಂದು ಟಿ ವಿಯವರು ರೂಬ್ಬಿಡ್ತಾರೆ ಒಂದು ದಿವಸ. ಓಕೆ, ಇರಲಿ. ಪ್ರಾಬ್ಲಮ್ ಏನು ಅಂತಂದರೆ, ಜ್ಯೋತಿಷ್ಯರಿಗೆ ಯಾರೂ ಬೆಲೆ ಕೊಡಲ್ಲ. ಸುಮ್ಮನೆ ಎಲ್ಲ ಕಾಲಿಗೆ ಬೀಳೋದು, ದೇವಸ್ಥಾನಕ್ಕೆ ಹೋಗಿ ಕಾಲಿಗೆ ಬೀಳೋದು. ಯಾಕಂದ್ರೆ ನನಗೆ ಒಳ್ಳೇದಾಗ್ಬಿಡ್ಲಪ್ಪ, ಅವ್ನು ಏನಾರು ಮಾಡ್ಕೊಳ್ಳಿ ಅಂತ. ಯಾವ ಜ್ಯೋತಿಷಿಗಳಿಗೂ ಯಾವ ವಿದ್ವಾಂಸರಿಗೂ ಬೆಲೆ ಇಲ್ಲ. ಯಾವ್ದಾದ್ರು ಸುಮ್ಮನೆ ಒಬ್ಬರು ಫೋಟೋ ಹಾಕಿ, ಒಳ್ಳೆಯವಂದೇ ಸಣ್ಣದಾಗಿ ಒಂದು ಫೋಟೋ ಹಾಕ್ಬಿಡೋಣ, ಫೋಟೋ ಹಾಕ್ಬಿಟ್ಟು ಇವನು ತುಂಬ ಜನರು ದುಡ್ಡು ಹೊಡೆದಿದ್ದಾನೆ ಅಂತ ಹಾಕಿ, ಸುಮ್ಮನೆ ಒಬ್ಬಂದು ಯಾವುದೋ ಒಬ್ಬ ಪಾಪ ತುಂಬ ಅಮಾಯಕ, ಅವನು ದೇವಸ್ಥಾನದಲ್ಲಿ ಪೂಜೆ ಮಾಡ್ಕೊಂಡಿರ್ತಕ್ಕಂಥ ಒಂದು ಫೋಟೋ ಹಿಂಗೆ ಇಟ್ಕೊಂಡ್ರು, ಇವನು ಹಲವಾರು ಜನಕ್ಕೆ ಮೋಸ ಮಾಡಿದ್ದಾನೆ ಅಂತ ಹೇಳಿ, ಪಕ್ಕದಳು ಅವ್ನು ತಗೊಂಡಿರ್ತಕ್ಕಂಥ ಕಾರು ಅಂತ ಯಾವುದೋ ಒಂದು ಸುಮ್ಮನೆ ಒಂದು ಕಾರ್ ಹಾಕಿ, ನಂದೇ ಕಾರ್ ಹಾಕ್ಕೊಳ್ಳಿ, ಕಮೆಂಟ್ಗಳು ನೋಡಿ ಹೆಂಗೆ ಬರ್ತದೆ.
ಗೊತ್ತಿಲ್ಲದೆ ಇರೋರು ಎಲ್ಲ ಆಹಾ ಎಜ್ಜಲ್ ಕಾಸು ತಟ್ಟೆ ಕಾಸು ಎಲ್ಲ ಬರುತ್ತೆ, ಗೊತ್ತಿಲ್ಲದೆ ಮಾಡ್ತಾರೆ. ಇದು ಇವತ್ತಿನ ಸಮಾಜ. ತಿಳಿದಲೇ ಕಮೆಂಟ್ ಮಾಡೋರು ಸಾವಿರಾರು ಗಟ್ಟಲೆ ಇರುತ್ತೆ. ಇದನ್ನೇ ಅನೇಕ ಜನರು ಯೂಟ್ಯೂಬಲ್ಲಿ ಯಾವೊಂದೋ ತಗೊಂಡು ಏನೋ ಹಾಕಿ ಕಮೆಂಟ್ಗಳು ಬರೆಸಿ ಸಬ್ಸ್ಕ್ರೈಬರ್ ಜಾಸ್ತಿ ಮಾಡ್ತಕ್ಕಂಥ ಹುನ್ನಾರ ಇವೆಲ್ಲ. ಅರ್ಥ ಆಯ್ತಾ? ವೆರಿ ಈಸಿ. ನಿಮಗೆ ಅವ್ನು ನೋಡೇ ಇರಲ್ಲ, ಯಾವುದೋ ಊರ್ರಿ, ಯಾವುದೋ ಮೂಲೆ, ಕರ್ನಾಟಕದ ಯಾವುದೋ ಮೂಲೆ, ಅವನದು ಫೋಟೋ ಹಾಕ್ಬಿಟ್ಟು ಇವನು ಈ ಊರಲ್ಲಿ ಯಾವುದೋ ಕುಗ್ರಾಮ ಅಂತ ಹೇಳ್ಬಿಟ್ಟು ಯಾವುದೋ ಹಾಕಿ ಇಲ್ಲಿ ಎಷ್ಟೋ ಜನ ಬರ್ತಾಯಿದ್ರು, ನಿಮ್ಗೆ ಗೊತ್ತೇ ಇರಲ್ಲ. ನಂಗೆ ಗೊತ್ತು ಜ್ಯೋತಿಷ್ಯರೆಲ್ಲ ಸುಳ್ಳೇ ಹಾಕ್ತೀರಿ ನೀವೆಲ್ಲ. ಕರೆಕ್ಟ್ ಅಲ್ವಾ? ಯೋಚನೆ ಮಾಡಿ, ಸಾಮಾನ್ಯವಾಗಿ ಯೋಚನೆ. ನಿಮಗೆ ಏನೋ ಬಂತು ಹಿಂಗೆ ನೋಡಿದಾಗ, ಏನಿದು ಇನ್ನೂ ಮೋಸ ಮಾಡಿದಾನಂತಲ್ಲ, ಕಳ್ಳರೇ ಇರಬೇಕು, ನಾನೊಂದು ಮೆಸೇಜ್ ಹಾಕ್ತೀನಿ ಬಿಡು. ಪೂರ್ವಾಪರ ಇಲ್ಲದೇ ಕಮೆಂಟ್ ಮಾಡ್ತಕ್ಕಂಥದ್ದು ಏಕೈಕವಾಗಿರ್ತಕ್ಕಂಥದ್ದು ರಾಹುವಿನ ವೀಕ್ಷಣೆಯಿಂದ. ಯಾವುದು ರಾಹು ಅಂದರೆ ಫೇಸ್ಬುಕ್ಕು, ಯೂಟ್ಯೂಬು, ಇನ್ಸ್ಟಾಗ್ರಾಮು, ಇವೆಲ್ಲ ರಾಹು ತತ್ವ. ಒಳ್ಳೆಯದೂ ಇರುತ್ತೆ, ಒಳ್ಳೆಯ ರಾಹುನೂ ಇರುತ್ತೆ, ಕೆಟ್ಟ ರಾಹುನೂ ಇರುತ್ತೆ. ಮಾಯೆ ಅಂತ ನಾವು ಕರಿತೀವಿ ಇದನ್ನೆಲ್ಲ. ರಾಹುವಿನ ತತ್ವದಲ್ಲೇ ಇನ್ಸ್ಟಾಗ್ರಾಮ್ ಎಲ್ಲ ಇರೋದು. ಅಲ್ಲಿ ಬಂದಿದ್ದೆಲ್ಲ ನಿಜ ಅಂದ್ಕೊಂಡ್ಬಿಡ್ತೀರಾ. ಅರ್ಥ ಆಯ್ತಾ? ಈ ರೀತಿಯಾಗಿರ್ತಕ್ಕಂಥ ಜ್ಯೋತಿಷ್ಯ ಈ ಕಡೆ ಸ್ಟ್ಯಾಟಿಕ್ಕು, ಈ ಕಡೆ ಡೈನಮಿಕ್ ಪ್ರಿನ್ಸಿಪಲ್. ಡೈನಮಿಕ್ ಪ್ರಿನ್ಸಿಪಲ್ ಕಲ್ತ್ರೆ ಮಾತ್ರ ನಿಮಗೆ ಒಳ್ಳೆ ಟೈಮ್ ಕೆಟ್ಟ ಟೈಮ್ ನೋಡ್ಕೊಳ್ಳೋದಷ್ಟೇ. ಯಾರ ಜೀವನನೂ ಬದಲಾಯಿಸೋಕ್ಕಾಗಲ್ಲ. ನೀವು ಓಡೋಗ್ತಾ ಇದ್ದೀರಾ ಅಂತಂದರೆ, ನಿಮ್ಗೇನೋ ಕೆಲಸ ಆಗಲಿ ಅಂತ ಓಡೋಗ್ತಾ ಇದ್ದರೆ, ಒಂದು ಮಾತು ಹೇಳ್ತೀನಿ, ದುಡ್ಡು ಹಾಳು ಮಾಡ್ಕೊತೀರಾ, ನೆಮ್ಮದಿನೂ ಹಾಳು ಮಾಡ್ಕೊತೀರಾ. ಬರೋ ಟೈಮ್ ನೋಡಿಕೊಂಡು ಮಾಡ್ಕೊಳ್ಳಿ.